ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್. ಒಂದೇ ಒಂದು ಕಪ್ ರವೆ 2 ಆಲೂಗೆಡ್ಡೆಯಿಂದ ಈ ರೀತಿ ಒಳ್ಳೆ ಸ್ನ್ಯಾಕ್ಸ್ ಮಾಡೋದನ್ನು ನೋಡೋಣ. ಇವತ್ತು ನಾನಿಲ್ಲಿ 1 ರಿಂದ 1.5 ಕಪ್ಪು ನೀರನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾವು ರವೆನ ಎಷ್ಟು ತಗೋತೀವಿ ಅದರಲ್ಲಿ 1.5 ಕಪ್ಪನ್ನ ಹಾಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೀರಿಗೆ. ನಾನಿಲ್ಲಿ 1 ಕಪ್ಪು ರವೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಳ್ತಾ ಇರೋ ನೀರಿಗೆ ರವೆ ಚೆನ್ನಾಗಿ ಸಾಫ್ಟ್ ಆಗಬೇಕು. ಈ ರೀತಿ 1.5 ಕಪ್ ತಗೊಳ್ಳೋದ್ರಿಂದ ಕರೆಕ್ಟಾಗಿ ಒಂದು ಚಪಾತಿ ಹಿಟ್ಟನ್ನು ನಾವು ಹೇಗೆ ಕಲಿಸ್ತೀವಿ ಆ ಹದಕ್ಕೆ ಬರಬೇಕು. ರವೆ ತುಂಬ ತೆಳ್ಳನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಈ ರೀತಿ ಚೆನ್ನಾಗಿ ಮೆಲ್ಟ್ ಆಗಬೇಕು. ರವೆ ಈ ಥರ ಸಾಫ್ಟ್ ಆಗಿ ಮೆಲ್ಟ್ ಆಗಿರಬೇಕು. ಇದನ್ನು ಈ ರೀತಿ ಉಂಡೆ ಕಟ್ಕೋಬೇಕು. ಸ್ವಲ್ಪ ನಾದ್ಕೊಂಡು ಈ ರೀತಿ ಉಂಡೆ ಕಟ್ಕೋಬೇಕು. ಇಲ್ಲಿ ಒಂದು ತಟ್ಟೆಗೆ ನಾನು ರವೆ ಸ್ವಲ್ಪ ಆರಿದ ನಂತರ ಅದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದನ್ನು ಒತ್ತಿದಾಗ ಚಪಾತಿ ಥರ ಬರಬೇಕು. ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಇದು ಒಂದು ಸ್ನ್ಯಾಕ್ಸ್ ಐಟಮ್ ಅಂತಲೂ ಹೇಳ್ಬೋದು, ಇಲ್ಲ ಒಂದು ತಿಂಡಿ ಟಿಫನ್ ಬಾಕ್ಸ್ಗೆ ಅಂತಲೂ ಹೇಳ್ಬೋದು. ತುಂಬಾ ಟೇಸ್ಟಾಗಿರುತ್ತೆ ಈ ರೆಸಿಪಿ. ಇದು ವೆರೈಟಿ ಡಿಫ್ರೆಂಟ್ ಆಗಿರೋ ರೆಸಿಪಿ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲೊಂದು 2 ದಪ್ಪ ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದನ್ನು ಈ ರೀತಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇಲ್ಲ ಅಂದರೂ ಪರವಾಗಿಲ್ಲ, ಕೈಯಲ್ಲೇ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಒಟ್ಟಲ್ಲಿ ಚೆನ್ನಾಗಿ ನೈಸಾಗಿ ಈ ರೀತಿ ಪುಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿಣ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ, ಗರಂ ಮಸಾಲ, ಹಾಗೆ ಖಾರಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಹುಳಿಗೆ ನೀವು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೋಬೋದು. ನಿಂಬೆಹಣ್ಣು ಇಲ್ಲ ಅಂದರೆ ಆಮ್ಚೂರ್ ಪೌಡರ್ನು ಕೂಡ ಹಾಕೋಬೋದು. ನಾನು ಇಲ್ಲಿ ಟೇಸ್ಟಿಂಗ್ ಪುಡಿ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಹಾಗಾಗಿ ನಾನು ನಿಂಬೆಹಣ್ಣನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಎಲ್ಲ ಸ್ಪೈಸೀಸ್ನು ನಾನು ಹೋಮ್ ಮೇಡ್ ಸ್ಪೈಸೀಸ್ನೇ ಹಾಕಿದ್ದೀನಿ. ಈ ರೀತಿ ಇದನ್ನು ಎಲ್ಲ ಹೊಂದಿಸ್ಕೊಂಡು ಈ ಪಲ್ಯದ ಥರ ಮಾಡಿ ಇಟ್ಕೋಬೇಕು. ಇಲ್ಲಿ ಒಂದು ಬಟ್ಲಿಗೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಗೆ ಚಿಲ್ಲಿ ಫ್ಲೇಕ್ಸ್ನ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳಿಲ್ಲ ಅಂದರೆ ಕಪ್ಪೆಳ್ಳು ಕೂಡ ಹಾಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲಸೋಣ. ಇದು ಕೋಟಿಂಗ್ಗೆ ಬೈಂಡಿಂಗ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಡಿಫ್ರೆಂಟಾಗಿ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ನೋಡ್ತಿರ್ಬೋದು ಈ ಹದದಲ್ಲಿ ಈ ಕೋಟಿಂಗ್ ಮಿಶ್ರಣನ ಮಾಡ್ಕೋಬೇಕು. ಈಗ ನಾವೇನು ರವೆದು ಉಂಡೆ ಮಾಡಿದ್ದೀವಿ ಅದನ್ನು ಈ ರೀತಿ ಲಟ್ಟಿಸ್ಕೋಬೇಕು. ಇದು ಸಂಜೆ ಕಾಫಿ ಟೈಮ್ಗೆ ಎಲ್ಲ ತುಂಬಾ ರುಚಿಯಾಗಿರೋದಂಥ ಒಂದು ಸ್ನ್ಯಾಕ್ಸ್ ಐಟಮ್ ಅಂತಲೂ ಹೇಳ್ಬೋದು, ಹೆಲ್ತಿ ಫುಡ್ ಅಂತಲೂ ಕೂಡ ಹೇಳ್ಬೋದು. ರವೆ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಚಪಾತಿನೂ ಇದೇ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಇದಕ್ಕೆ ನಾವು ಮಾಡ್ಕೊಂಡಿರೋ ಉಂಡೆನ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡೋಣ. ಈ ರೀತಿ ಎಲ್ಲ ಕಡೆ ಮಿಶ್ರಣನ ಒಂದೇ ಸಮದಲ್ಲಿ ಹಾಕೋಬೇಕು. ಇದಕ್ಕೆ ಇನ್ನೊಂದು ಒತ್ತಿರುವಂಥ ರವೆ ಚಪಾತಿನ ಹಾಕಿ ಮೇಲೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಎಡ್ಜಲ್ಲೆಲ್ಲ ನೀಟಾಗಿ ಕವರ್ ಆಗಬೇಕು. ಆ ರೀತಿ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಚಾಕುವಿಂದ ಮಧ್ಯ ಕಟ್ ಮಾಡಬೇಕು. ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಕಟ್ ಮಾಡ್ಕೋಬೋದು. ರೌಂಡ್ ಶೇಪ್ ಬೇಕಾದರೂ ಕಟ್ ಮಾಡ್ಬೋದು. ನಾನು ಈ ಥರ ಸ್ಕ್ವೇರ್ ಆಗಿ ಮಾಡ್ತಾಯಿದ್ದೀನಿ.
ನೀವು ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಇದನ್ನು ಲಾಸ್ಟಲ್ಲೆಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು. ಎಲ್ಲನೂ ಈ ರೀತಿ ಮಾಡಿಟ್ಕೊಳ್ಳೋಣ. ಈಗ ನಾವೇನು ಮಿಕ್ಸಿಂಗ್ ಮಾಡಿಕೊಂಡಿದ್ದೀವಿ ಅದರೊಳಗಡೆ ಇದನ್ನು ಅದ್ದಿ ಇದೆಲ್ಲ ಕಡೆ ಕೋಟ್ ಆಗಬೇಕು. ಈ ರೀತಿ ಮಾಡ್ಕೊಳ್ಳೋಣ. ಈಗ ಇದನ್ನು ಕಾದಿರುವಂಥ ಒಂದು ಎಣ್ಣೆಗೆ ಹಾಕೋಣ. ಇದು ಒಂದಕ್ಕೊಂದು ಅಂಟ್ಕೊಳ್ಳದೆ ಇರೋ ರೀತಿ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕೋಬೇಕು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಇದು ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಮಕ್ಕಳಿಗೆ ಹಾಕಿ ಕೊಡ್ಬೋದು. ಈಗ ಒಂದು ಸೈಡ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಇದನ್ನು ಇನ್ನೂ ಒಂದು ಸೈಡು ಪಕ್ಕದಲ್ಲೂ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ಸ್ವಲ್ಪ ಬೇಯುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ನೀಟಾಗಿ ಗರಿ ಗರಿಯಾಗಿ ಬರುತ್ತೆ. ಅಷ್ಟು ತುಂಬಾ ಟೇಸ್ಟಾಗಿರುತ್ತೆ ಈ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಿಂಗೆ ನೋಡ್ತಾ ಇರ್ಬೋದು ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಹಿಂಗೆ ನೋಡ್ತಾ ಇರ್ಬೋದು ಎಷ್ಟು ತುಂಬ ಚೆನ್ನಾಗಿ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸು ತುಂಬಾ ಬೇಗ ರೆಡಿಯಾಗೋಯ್ತು. ಇದೇ ರೀತಿ ಇನ್ನೊಂದು ಸೈಡನ್ನು ಹಾಕಿ ಈ ರೀತಿ ಬೇಯಿಸ್ಕೊಳ್ಳೋಣ. ಹಿಂಗೆ ನೋಡ್ತಾ ಇರ್ಬೋದು ಈಗೆಲ್ಲ ಸ್ನ್ಯಾಕ್ಸು ರೆಡಿ ಆಗಿದೆ. ಇದು ಒಳ್ಳೆ ವೀಡಿಯೋಸು. ನಿಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.